ನಮಸ್ಕಾರ. ಇದು ಕಾಯಿನ್ ಭವಿಷ್ಯ ಅಂತ ಬಹುಶಃ ಇಡೀ ಇತಿಹಾಸದಲ್ಲೇ ಯೂಟ್ಯೂಬ್ನಲ್ಲೇ ಯಾರೂ ಕೊಟ್ಟಿರೋದಕ್ಕೆ ಸಾಧ್ಯ ಇಲ್ಲ, ನೀವೆಲ್ಲೂ ನೋಡಿರೋದಕ್ಕೆ ಸಾಧ್ಯ ಇಲ್ಲ, ನೀವೆಲ್ಲೂ ಕೇಳಿರೋದಕ್ಕೆ ಸಾಧ್ಯ ಇಲ್ಲ. ಇತಿಹಾಸದಲ್ಲಿ ಇದು ಮೊದಲನೇ ಟೈಮು ಕಾಯಿನ್ ಭವಿಷ್ಯ ಅಂತ ಹೇಳ್ತಾ ಇರೋದು. ಎಸ್ಪೆಷಲಿ ನೋಡಿ, ಹಣಕಾಸಿನ ಸಮಸ್ಯೆ ಇದ್ದವರಿಗೆ, ಸಾಲ ಬಾಧೆ ಸಮಸ್ಯೆ ಇದ್ದವರಿಗೆ, ಕೊಟ್ಟಿರೋ ಹಣ ವಾಪಸ್ ಬರಬೇಕು ಅನ್ನುವವರಿಗೆ, ನೀವಿಸ್ಕೊಂಡಿದ್ದರೆ ಅವ್ರಿಗೆ ವಾಪಸ್ ಕೊಡಬೇಕು ಅನ್ನುವವರು, ಪ್ಲಸ್ ಜೊತೆಗೆ ಈ ವ್ಯಾಪಾರ ಅಭಿವೃದ್ಧಿ ಆಗಬೇಕು ಅನ್ನುವವರು, ವ್ಯಾಪಾರ ಮಾಡುವ ಸ್ಥಳದಲ್ಲಿ ಬಿಸ್ನೆಸ್ ಅಭಿವೃದ್ಧಿ ಆಗಬೇಕು ಅನ್ನುವವರು, ಇದು ಪವರ್ಫುಲ್ ಪರಿಹಾರ. ಈ ವಿಡಿಯೋ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ, ಶೇರ್ ಮಾಡಿ. ನೀವು ಇದನ್ನು ಕಂಪ್ಲೀಟಾಗಿ ವಿಡಿಯೋ ವೀಕ್ಷಿಸಿ. ಏನು ಮಾಡಬೇಕು ಅಂತ ಹೇಳ್ತೀನಿ. ಇದು ಕಾಯಿನ್ ಭವಿಷ್ಯ. ನೀವು ವ್ಯಾಪಾರ ಮಾಡುವ ಸ್ಥಳದಲ್ಲಿ ಮಾಡ್ಕೊಬೋದು, ನಿಮ್ಮ ಮನೆಯಲ್ಲಿ, ದೇವ್ರ ಮನೆಯಲ್ಲಿ ಮಾಡ್ಕೊಬೋದು. ಯಾವ ರೀತಿ ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡೋದು ಮರಿಬೇಡ್ರಿ. ಹೈಪ್ ಮಾಡಿ ವಿಡಿಯೋನ. ನೋಡಿ, ಈ ಯಾವ ರೀತಿ ಅಂತಂದರೆ, ಇದು ನೋಡ್ರಿ, ನೀವು ದುಡಿದಂಥ ದುಡ್ಡು 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿ ಇದೆ. ಪ್ಲಸ್ ಇದಕ್ಕೆ ಬೇಕಾಗಿರೋದು ಗುಲ್ಗಂಜಿಗಳು. ಯಾವ್ಯಾವ ಥರ ಗುಲ್ಗಂಜಿಗಳು ಬೇಕು ಅಂತ ಹೇಳ್ತೀನಿ, ವಿಡಿಯೋ ಪೂರ್ತಿ ನೋಡಿ. ಈಗ 1 ರೂಪಾಯಿ ಕಾಯಿನ್ ತಗೊಳ್ಳಿ. ಅದಕ್ಕೆ 1 ರೂಪಾಯಿ ಕಾಯಿನ್ನ ಯೆಲ್ಲೋ ಕಲರ್ ಬಟ್ಟೆ ಒಳಗಡೆ ಇಟ್ಟುಬಿಟ್ಟು ಗಂಟು ಕಟ್ಟಿ. 2 ರೂಪಾಯಿ ಕಾಯಿನ್ ತಗೊಳ್ಳಿ. ನೀವು ದುಡಿದಂಥ ದುಡ್ಡಲ್ಲಿ 2 ರೂಪಾಯಿ ಕಾಯಿನ್ ತಗೊಂಡು 2 ರೂಪಾಯಿ ಕಾಯಿನ್ನ ವೈಟ್ ಕಲರ್ ಬಟ್ಟೆ ಒಳಗಡೆ ಇಟ್ಟು ಗಂಟು ಕಟ್ಟಿ. 5 ರೂಪಾಯಿ ಕಾಯಿನ್ ತಗೊಳ್ಳಿ. 5 ರೂಪಾಯಿನ ಹಸಿರು ಕಲರ್ ಬಟ್ಟೆ, ಗ್ರೀನ್ ಕಲರ್ ಬಟ್ಟೆ ಒಳಗಡೆ ಇಟ್ಟು ಗಂಟು ಕಟ್ಟಿ. 10 ರೂಪಾಯಿ ಕಾಯಿನ್ ತಗೊಳ್ಳಿ. 10 ರೂಪಾಯಿ ಕಾಯಿನ್ ತಗೊಂಡು ಕೇಸರಿ ಬಟ್ಟೆ ಒಳಗಡೆ ಇಟ್ಟು ಗಂಟು ಕಟ್ಟಿ. 20 ರೂಪಾಯಿ ಕಾಯಿನ್ ತಗೊಂಡು ವೈಟ್ ಬಿಳಿ ಬಟ್ಟೆ ಒಳಗಡೆ ಇಟ್ಟುಬಿಟ್ಟು ಗಂಟು ಕಟ್ಟಿ. ಮತ್ತು ಇದ್ರ ಜೊತೆಗೆ ಈ ಕೆಂಪು ಗುಲ್ಗಂಜಿ ಅಂತ ಬರುತ್ತೆ, ಹಸಿರು ಗುಲ್ಗಂಜಿ ಅಂತ ಬರುತ್ತೆ, ಕಪ್ಪು ಗುಲ್ಗಂಜಿ ಅಂತ ಬರುತ್ತೆ, ನೀಲಿ ಗುಲ್ಗಂಜಿ ಅಂತ ಬರುತ್ತೆ, ಹಳದಿ ಗುಲ್ಗಂಜಿ ಅಂತ ಬರುತ್ತೆ, ಬಿಳಿ ಗುಲ್ಗಂಜಿಗಳು ಅಂತ ಬರುತ್ತೆ, ನೇರಳೆ ಬಣ್ಣದ ಗುಲ್ಗಂಜಿ ಅಂತ ಬರುತ್ತೆ. ಇವನ್ನ ನೀವು ನಿಮ್ಮ ಮನೆ ಒಳಗಡೆ, ದೇವ್ರ ಮನೆ ಒಳಗಡೆ ಒಂದು ತಾಮ್ರದ ತಟ್ಟೆ ಒಳಗಡೆ ಇಡಿ. ಮನೆ ಒಳಗಡೆ ಮಾಡೋದು ಆದರೆ ದೇವ್ರ ಮನೆಯಲ್ಲಿ ಇಡಿ. ವ್ಯಾಪಾರ ಮಾಡೋ ಸ್ಥಳದಲ್ಲಿ ಆದರೆ ಕ್ಯಾಶ್ ಬಾಕ್ಸ್ ಒಳಗಡೆ ದುಡ್ಡಿಟ್ಕೊಳ್ಳೋ ಜಾಗದಲ್ಲಿ ಇವನ್ನ ಇಟ್ಟು, ಈ ಗುಲುಗಂಜಿಗಳೆಲ್ಲ ಇಟ್ಬಿಟ್ಟು ನೀವು ಪ್ರತಿದಿನ ಓಂ ನಮೋ ಧನ ದಾಹೇ ಸ್ವಾಹ, ಓಂ ನಮೋ ಧನ ಅಂದರೆ ದುಡ್ಡು, ದಾಹೇ ಸ್ವಾಹ, ಓಂ ಲಕ್ಷ್ಮೀ ಸ್ವಾಹ, ಓಂ ಲಕ್ಷ್ಮೀ ಸ್ವಾಹ ಅಂತ ಈ ಮಂತ್ರನ ಅನ್ಲಿಮಿಟೆಡ್ ಪಠಣೆ ಮಾಡಿ. ಇದು ಟೈಮಿಂಗ್ಸ್ ಏನಿಲ್ಲ, ತಿಳ್ಕೊಳ್ಳಿ. ಟೈಮಿಂಗ್ಸ್ ಏನಿಲ್ಲ. ನೀವು ಬೆಳಿಗ್ಗೆ ಎದ್ದಾಗ ದೇವ್ರ ಮನೇಲಿ ಪೂಜೆ ಮಾಡ್ತೀರಾ, ಮನೆಯಲ್ಲಿ ಮಾಡ್ಕೊಳ್ಳಿ. ಸಾಯಂಕಾಲ ಮಾಡೋ ಟೈಮಲ್ಲಿ ಸಾಯಂಕಾಲ ಮಾಡ್ಕೊಳ್ಳಿ. ಬೆಳಿಗ್ಗೆ ಆಗಲಿ ಅಂದರೆ ಸಾಯಂಕಾಲ ಮಾಡ್ಕೊಳ್ಳಿ. ವ್ಯಾಪಾರ ಮಾಡೋ ಸ್ಥಳದಲ್ಲಿ ಬೆಳಿಗ್ಗೆ ಹೋಗಿರ್ತೀರ, ಪೂಜೆ ಮಾಡೋ ಟೈಮಲ್ಲಿ ಮಾಡಿ. ಮತ್ತು ಸಾಯಂಕಾಲ ಟೈಮಲ್ಲಿ ಮಾಡೋದಾದರೆ ಸಾಯಂಕಾಲ ಮಾಡಿ. ಈ ರೀತಿ ಕಾಯಿನ್ ಭವಿಷ್ಯ ಅಂತ ಗುಲಗಂಜಿಗೆ ತುಂಬ ಧನ ಆಕರ್ಷಣೆ ಮಾಡೋ ಅಂಥ ಪವರ್ ತುಂಬ ಇರುತ್ತೆ. ಮತ್ತು ನೀವು ದುಡಿದಂಥ ದುಡ್ಡು, ಈ ಕಾಯಿನ್ಸು ಈ ರೀತಿ ಬಟ್ಟೆ ಒಳಗಡೆ ಇಟ್ಟುಬಿಟ್ಟು ಈ ಒಂದು ಮಂತ್ರನ ಅನ್ಲಿಮಿಟೆಡ್ ಪಠಣೆ ಮಾಡಿ. ಖಂಡಿತವಾಗ್ಲೂ ಹಣಕಾಸಿನ ವಿಚಾರದಲ್ಲಿ, ಎಸ್ಪೆಷಲಿ ಸಾಲಬಾಧೆ ವಿಚಾರದಲ್ಲಿ, ಮತ್ತು ಈ ಕೊಟ್ಟಿರೋ ಹಣ ವಾಪಸ್ ಬರೋ ವಿಚಾರದಲ್ಲಿ, ಮತ್ತು ವ್ಯಾಪಾರ ಲಾಸ್ ಆಗ್ತಿದೆ, ವ್ಯಾಪಾರ ಬಿಸ್ನೆಸ್ಸು ಕುಂಠಿತವಾಗ್ತಿದೆ, ಲ್ಯಾಗ್ ಆಗ್ತಿದೆ ಅನ್ನುವವರಿಗೆ ಇದು ಹೇಳ್ತಿದ್ದೇನಲ್ಲ, ತುಂಬ ಪವರ್ಫುಲ್ ರೆಮಿಡಿ. ಇಡೀ ಯೂಟ್ಯೂಬ್ನಲ್ಲಿ ಈ ರೀತಿ ನಿಮಗೆ ಪರಿಹಾರ ಎಲ್ಲೂ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನಮಸ್ಕಾರ.